ನಮಸ್ಕಾರ. ನನ್ನ ಹೆಸರು ಮುರಳಿ ಮೈಸೂರು ಅಂತ. ನಾನು BGS-VSIT ಸದಸ್ಯ. ಈ BGS-VSIT ಟ್ರಸ್ಟ್ ಪ್ರೊಫೆಷನಲ್ ಟ್ರಸ್ಟ್ ಅಂದರೆ ಇದು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಗೈಡೆನ್ಸ್ನಲ್ಲಿ ನಾವು ಈ ಪ್ರೊಫೆಷನಲ್ ಟ್ರಸ್ಟ್ ಮಾಡಿದ್ದೀವಿ. ಇದರಲ್ಲಿ ಆಲ್ರೆಡಿ ನಮ್ಮ ಮೇನ್ ಏಮ್ ಆಫ್ ದಿಸ್ ಟ್ರಸ್ಟ್ ಈಸ್ ಟು ಎಜುಕೇಟ್ ರೂರಲ್ ಇಂಜಿನಿಯರಿಂಗ್ ಕಾಲೇಜಿಂದ ಬಂದ ಸ್ಟೂಡೆಂಟ್ಸ್ಗಳಿಗೆ ಮಾರ್ಕೆಟ್ನಲ್ಲಿ ಹೌ ಟು ಗೆಟ್ ಜಾಬ್ಸ್, ಹೌ ಟು ಸರ್ವೈವ್ ಇನ್ ದ ಕರೆಂಟ್ ಮಾರ್ಕೆಟ್, ಅದನ್ನು ಒಂದು ಕಾನ್ಸೆಪ್ಟನ್ನ ಮೈಂಡ್ನಲ್ಲಿ ಇಟ್ಕೊಂಡು ಈ ಟ್ರಸ್ಟ್ನ ಫಾರ್ಮ್ ಮಾಡಿದ್ದೀವಿ. ಇದರಲ್ಲಿ ಆಲ್ರೆಡಿ 5,000ಕ್ಕೂ ಹೆಚ್ಚು IT ಪ್ರೊಫೆಷನಲ್ಸ್ಗಳು ಇದ್ದಾರೆ. ಓಕೆ, ಎಲ್ಲ ನಮ್ಮ 20 ಕಂಟ್ರಿಗಳಿಂದ ಆಲ್ 5 ಕಾಂಟಿನೆಂಟ್ಸಿಂದ ಇದರಲ್ಲಿ ಮೋರ್ ದೆನ್ 5,000+ IT ಪ್ರೊಫೆಷನಲ್ಸ್ಗಳು ಸರ್ವ್ ಮಾಡ್ತಾ ಇದ್ದಾರೆ. ಈ BGS-VSIT ಪ್ರೊಫೆಷನಲ್ ಟ್ರಸ್ಟ್ ನಮ್ಮ ಮೇನ್ ಏಮು ನಮ್ಮ ಕಮ್ಯುನಿಟಿ, ಒಕ್ಕಲಿಗ ಕಮ್ಯುನಿಟಿನಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಹೊರಗಡೆ ಬಂದು ಅವರು ಜಾಬ್ಗೋಸ್ಕರ ಸರ್ಚ್ ಮಾಡ್ತಾ ಇರ್ತಾರೆ, ಮತ್ತು ಯಾವ ಫೀಲ್ಡ್ನ ತೊಗೋಬೇಕು, ಯಾವ ಟೆಕ್ನಾಲಜಿ ಇವಾಗ ತುಂಬ ಅಪ್ಗ್ರೇಡ್ ಆಗಿದೆ, ಯಾವ ಟೆಕ್ನಾಲಜಿನಲ್ಲಿ ಹೋದರೆ ಅವರು ಬೇಸ್ಡ್ ಆನ್ ದೇರ್ ಬ್ರಾಂಚಸ್ ದೇ ಕ್ಯಾನ್ ಏಬಲ್ ಟು ಈಸಿಲಿ ಸರ್ವೈವ್ ಇನ್ ದಿಸ್ ಕರೆಂಟ್ ಮಾರ್ಕೆಟ್ ಎನ್ವೈರನ್ಮೆಂಟ್. ಅದನ್ನು ನಾವು ಗೈಡ್ ಮಾಡ್ತೀವಿ. ನಾವು ವಿ ಆರ್ ಗೋಯಿಂಗ್ ಟು ಗಿವ್ ಆ್ಯಕ್ಚುಲಿ ಆನ್ ಫ್ರೀ ಆಫ್ ಕಾಸ್ಟ್ ಪ್ರೊಫೆಷನಲ್ ಟ್ರೈನಿಂಗ್ಸ್ಗಳನ್ನೂ ಕೊಡ್ತೀವಿ. ಅಂದರೆ ಟೆಕ್ನಾಲಜಿ ರಿಲೇಟೆಡ್ ಟ್ರೈನಿಂಗ್ಸ್ಗಳನ್ನೂ ಕೊಡ್ತೀವಿ. ಇವಾಗ ಕರೆಂಟ್ ಟ್ರೆಂಡ್, ಮಾರ್ಕೆಟ್ ಟ್ರೆಂಡ್ ಪ್ರಕಾರ ಏನಿದೆ, ನೆಕ್ಸ್ಟ್ 10 ಇಯರ್ಸ್ನಲ್ಲಿ ಯಾವ ಟ್ರೆಂಡಲ್ಲಿ ಜಾಸ್ತಿ ಜಾಬ್ ಆಪರ್ಚುನಿಟೀಸ್ ಇದೆ, ರಿಲೇಟೆಡ್ ಟು ದಟ್ ವಿ ಆರ್ ಗೋಯಿಂಗ್ ಟು ಗಿವ್ actually the technical trainings for them. Other than that, they have to develop their soft skills also to survive in this current market. So ಅದನ್ನು ನಾವು ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ. ಎಲ್ಲ ಆನ್ಲೈನಲ್ಲೂ ಇರುತ್ತೆ ಟ್ರೈನಿಂಗ್ಸ್ಗಳು, ಇಲ್ಲ ಆಫ್ಲೈನ್ ಟ್ರೈನಿಂಗ್ಸ್ಗಳು ಇರುತ್ತೆ. ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಿಗೂ ಭೇಟಿ ಕೊಟ್ಟು ಅಲ್ಲೂ ನಾವು ಹುಡುಗರುಗಳಿಗೆ ಗೈಡೆನ್ಸ್ ಕೊಡ್ತೀವಿ. ಅಂದರೆ ಕೆರಿಯರ್ ಕೌನ್ಸಿಲಿಂಗ್ ಕೂಡ ನಾವು ಮಾಡಿಕೊಡ್ತೀವಿ. ಈ ಆಪರ್ಚುನಿಟೀಸ್ನ ನೀವೆಲ್ಲ ಬಂದು ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ನಮ್ಮ ವೆಬ್ಸೈಟು ಎಲ್ಲ ಹಿಂದೆ ಬ್ಯಾನರಲ್ಲಿದೆ. ನೀವು ವಿಸಿಟ್ ಮಾಡಿ ಬಂದು ನಿಮಗೇನು ಬೇಕೋ ಗೈಡೆನ್ಸು ನೀವು ತೊಗೊಳ್ಳಿ. ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನೀವು ಬೆಳೀರಿ, ನಿಮ್ಮವರನ್ನು ಬೆಳೆಸಿರಿ. ನಮ್ಮ BGS-VSIT ವೆಬ್ಸೈಟ್ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, bgsvsit.org. ನೀವು ಇಮೇಲ್ ಕೂಡ ಮಾಡ್ಬೋದು ನಮಗೆ, connect@bgsvsit.org. ನೀವು ಇಮೇಲ್ ಮಾಡಿದ್ರೂ ನಾವು ರಿಪ್ಲೈ ಮಾಡ್ತೀವಿ. ಇಲ್ಲ ನಮ್ಮ ದೇವೋದ್ದೇಶಗಳನ್ನ ನೀವು bgsvsit.org ನೋಡ್ಬೋದು. ದಯವಿಟ್ಟು ನೋಡಿ. ನಿಮಗೆ ಯಾವುದೇ ರೀತಿ ಗೈಡೆನ್ಸ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಅಂತಿದ್ದಂಗೆ ಏನು ಅಂದರೆ ನಾಟ್ ಓನ್ಲಿ ಕಮ್ಯುನಿಟಿ, ವಿ ಆರ್ ಅದರ್ ಗೌಡ ಕಮ್ಯುನಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ರೀಸೆಂಟಾಗಿ ಒಂದು ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಸೊ ರೂರಲ್ ಸ್ಟೂಡೆಂಟ್ಸ್ ಯಾರು ಇದ್ದಾರೋ ಅಲ್ಲೆಲ್ಲ ಕಡೆ ನಾವೀಗ ಬೇಸಿಕಲಿ ರೂರಲ್ ಸ್ಟೂಡೆಂಟ್ ನಾವು ನೋಡ್ತಾ ಇರೋದು. ಅಂದರೆ ಈಗ ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅಂತ ಯಾರು ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ ದೇ ವಾಂಟೆಡ್ ಟು ಸ್ವಿಚ್ ಟು IT ಅಂತ ಅಂದಾಗ, ಸೊ ವಿಲ್ ಟ್ರೈ ದಮ್. ಫಾರ್ ಎಕ್ಸಾಂಪಲ್ ಈಗ BA-BSc ಅಂದಾಗ ಅವ್ರಿಗಿರೋದು ಇಲ್ಲ ಹೈಯರ್ ಸ್ಟಡೀಸ್ ಅಂತ ಬಂದಾಗ M.Com ಅಂತಾರೆ, B.Com ನವರು, ಇಲ್ಲ BSc ಅವರು MSc ಅಂತಾರೆ, ಇಲ್ಲ ನೆಕ್ಸ್ಟ್ BBA ಇದ್ದವರು MBA ಅಂತಾರೆ. ಸೊ ಬಟ್ ಅವ್ರೇನಾದರೂ IT ಕಡೆ ಸ್ವಿಚ್ ಆಗಬೇಕು ಅಂದಾಗ ದೇರ್ ಆರ್ ಸರ್ಟೆನ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ SAP ಅಂತ ಒಂದು ಟೆಕ್ನಾಲಜಿ ಇದೆ. ಸೊ ಇದರಲ್ಲಿ ನಾವು 2 ಥರ ಒಂದು ಕೋಡಿಂಗ್ ಇದೆ, ಒಂದು ನಾನ್ ಕೋಡಿಂಗ್ ಇದೆ. ಎನಿ ಡಿಗ್ರಿ, ಈಗ ನನ್ನ ಫ್ರೆಂಡ್ ಒಬ್ಬ BA ಮಾಡಿದವನು ಇವತ್ತು ಈಸ್ ಅರ್ನಿಂಗ್ ಲೈಕ್ ಎನಿಥಿಂಗ್ ಇನ್ IT ಇಂಡಸ್ಟ್ರಿ. ಬಟ್ ಅದೇ 5 ಇಯರ್ಸ್ ಬ್ಯಾಕ್ ಹೋದರೆ ನನಗೆ BA ಮಾಡಿದ್ದೀನಿ, ಐ ಡೋಂಟ್ ಹ್ಯಾವ್ ಎನಿ ಕೆರಿಯರ್ ಅನ್ನೋ ಥರ ಇದ್ದ. ಬಟ್ ಅದಾದಮೇಲೆ ಈ BGS-VSIT ಟ್ರಸ್ಟಿಂದ ನಾವು ಒಂದು SAP ಟ್ರೈನಿಂಗ್ ಪ್ಲಾನ್ ಮಾಡ್ತೀವಿ. ಸೊ ಈ ಗಾಟ್ ದ ಟ್ರೈನಿಂಗ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಟ್. Then is getting now more than 20 lakhs. I am proud to be say that we are doing this kind of initiative from our BGS-VSIT. Okay, you wanted to add anything, Manju or Shailendra? ಹೇಳ್ದಂಗೆ BGS-VSIT ಒಂದು ಸಂಸ್ಥೆಯಾಗಿ ಇವತ್ತು ಸಮುದಾಯ ಮತ್ತು ಜನಾಂಗಕ್ಕೆ ಏನು ಸಹಾಯ ಮಾಡಬೇಕು ಮತ್ತು ಏನು ಸೇವೆ ಕೊಡಬೇಕು ಅದರಲ್ಲಿ ನಿರತವಾಗಿದೆ. ಇವಾಗಿನ ಕಾಂಪಿಟೇಟಿವ್ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಬರೀ ಉದ್ಯೋಗ ಹೇಗೆ ತೊಗೊಬೇಕು ಅನ್ನೋದ್ರ ಬಗ್ಗೆ ಉತ್ತಮವಾದ ಟ್ರೈನಿಂಗ್ಗಳನ್ನ ನಾವು ಕೊಡ್ತಾ ಬಂದಿದ್ದೀವಿ. ಅದು ಉಚಿತವಾಗಿ ಅವರಿಗೆ ಟೆಕ್ನಾಲಜಿ ಟ್ರೈನಿಂಗ್ ಇರ್ಬೋದು, ಅಥವಾ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಇರ್ಬೋದು, ಅಥವಾ ಅವ್ರಿಗೆ ಹೇಗೆ ಇಂಟರ್ವ್ಯೂನಲ್ಲಿ ಪ್ರಿಪೇರ್ ಆಗಬೇಕು ಅನ್ನೋದು, ಮತ್ತು ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳು ಅವಕಾಶಗಳಿದೆ ಅನ್ನೋದ್ರ ಬಗ್ಗೆನೂ ನಾವು ಅವರಿಗೆ ವರದಿ ಮತ್ತು ಅವರಿಗೆ ವಿಚಾರನ ತಿಳಿಸ್ತಾ ಬಂದಿದ್ದೀವಿ. ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಭಾಳಷ್ಟು ಉದ್ಯೋಗಿಗಳು ಕೂಡ ತಮ್ಮ ಜಾಬ್ನ ಸ್ವಿಚ್ ಮಾಡಲಿಕ್ಕೆ ಆಗಲಿ ಅಥವಾ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗಗಳಿಗಾಗಿ ಅದನ್ನು ನಮ್ಮ ಸಂಸ್ಥೆ ಕಡೆಯಿಂದ ಅವರಿಗೆ ಕೊಡಿಸಿದ್ವಿ. ಇದುವರೆಗೂ ಒಂದು 600 ರಿಂದ 800 ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸಿದ್ವಿ. ಹಾಗೂ
ಬಹಳಷ್ಟು ಉದ್ಯೋಗಿಗಳು ಅವ್ರನ್ನ ಜಾಬ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಅಥವಾ ನೆಕ್ಸ್ಟ್ ಲೆವೆಲ್ಗೆ ಏನೋ ಪ್ರಮೋಟ್ ಆಗಬೇಕಾದಾಗ್ಲೂ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಅವರಿಗೆಲ್ಲ ಟ್ರೈನಿಂಗು ಮತ್ತು ತರಬೇತಿನ ಕೊಟ್ಟಿದ್ದೀವಿ. ಜೈ ಶ್ರೀ ಗುರುದೇವ್. ಈ BGS ಟ್ರಸ್ಟು ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಒಂದು ಆಶೀರ್ವಾದದೊಂದಿಗೆ ನಡೀತಾ ಇರೋದು. ನಮ್ಮ ಮೇಯ್ನ್ ಅಜೆಂಡಾ ಇಷ್ಟೇ, ನಮ್ಮ ಒಕ್ಕಲಿಗ ಕಮ್ಯುನಿಟಿ ಸ್ಟೂಡೆಂಟ್ಸ್ಗೆ ಫ್ರೆಷರ್ಸ್ ಇದ್ದರೂ ಅಥವಾ ಎಕ್ಸ್ಪೀರಿಯೆನ್ಸ್ ಆಗಿದ್ರೂ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಟ್ರೈ ಮಾಡಿ ಅವ್ರನ್ನ ಒಳ್ಳೆ IT ಇಂಡಸ್ಟ್ರೀಸಲ್ಲಿ ಅಥವಾ ಬೇರೆ ಬೇರೆ ಇಂಡಸ್ಟ್ರೀಸಲ್ಲಿ ಆಪರ್ಚುನಿಟೀಸ್ ನಮ್ಮ ಕೈಲಿ ಏನು ಬೆಸ್ಟ್ ಆಗುತ್ತೆ ಹೆಲ್ಪ್ ಮಾಡಬೇಕು ಅನ್ನೋದಷ್ಟೇ. ಜೈ ಶ್ರೀ ಗುರುದೇವ್. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ BGS VSIT ಕೋರ್ ಟೀಮ್ ಒಂದು ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿ ಕೆಲವರು ಇವತ್ತಿಗಿಲ್ಲ ಹೊರಗಡೆ ಇರೋದ್ರಿಂದ. ಹರೀಶ್ BN ಅಂತ ಇದ್ದಾರೆ, ದೆನ್ ರಾಘವೇಂದ್ರ ಮೈಸೂರು ಅಂತ ಇದ್ದಾರೆ, ರಾಘವೇಂದ್ರ ಹೊನ್ನಪ್ಪ ಇದ್ದಾರೆ, ರಾಶಿತ್ ಅವರು ಇದ್ದಾರೆ, ಸೊ ಸತೀಶ್ ಮರ್ಚುಲಿಯನ್ ಅವರು ಇದ್ದಾರೆ, ಮಾಲ್ತಿ ಅಂತ ಇದ್ದಾರೆ, ಮಾಲ್ತಿ ರಾಜಣ್ಣ, ಸೊ ಕೃಷ್ಣಪ್ಪ, ಕೃಷ್ಣಯ್ಯ, ರಕ್ಷಿತು, ದೊಡ್ಡೇಗೌಡರು, ಅರುಣ್ ಹೆಗ್ಡೆ, ಇಂಥ ತುಂಬ ಜನ ಸಪೋರ್ಟಿಂದ ಇವತ್ತು ಇಲ್ಲಿವರೆಗೂ ಬಂದು ಒಂದು ಸ್ಟಾಲ್ ಹಾಕಿದ್ದೀವಿ. ಮುತ್ತುರಾಜು ಈಸ್ ದ ಒನ್ ಪ್ರೆಸಿಡೆಂಟ್ ಫಾರ್ ಅವರ್ BGS VSIT ಈ ಟ್ರಸ್ಟ್ಗೆ. ಓಕೆ ಸರ್, ಏನೋ ಮಾತಾಡ್ತೀರಾ? ಇಲ್ಲ ಅಷ್ಟೇ. ಅದರ ಜೊತೆಗೆ BGS VSITಯಿಂದ ಇವಾಗ ಇನ್ನೊಂದು ವಿಂಗನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಆಂಟ್ರಪ್ರಿನರ್ಸ್ ಯಾರು ಆಂಟ್ರಪ್ರಿನರ್ಸ್ ಆಗೋರು ವಿ ಕ್ಯಾನ್ ಆಲ್ಸೋ ಗೈಡ್ ದೆಮ್. ಸೊ ಅದನ್ನು ಆಪರ್ಚುನಿಟೀಸ್ಗಳನ್ನ ನೀವು ತೊಗೋಬೋದು. ಅವರಿಗೆ ಏನೇನು ಬೇಕೋ ಸಪೋರ್ಟ್ ಮಾಡಬೇಕು ಅದನ್ನು ಮಾಡ್ತೀವಿ. ಇವನ್ ವೆದರ್ ಇಟ್ಸ್ ಎ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಇಲ್ಲ ಗೈಡೆನ್ಸ್ ಇರ್ಬೋದು, ಇಲ್ಲ ಅವ್ರ ಐಡಿಯಾಸ್ ವೆದರ್ ಇಟ್ ವಿಲ್ ಫಿಟ್ ಫಾರ್ ದ ಮಾರ್ಕೆಟ್ ಅದನ್ನು ಮಾಡ್ತೀವಿ. ಇದರಿಂದ ಉತ್ತೇಜನ ಆಗಿಯೇ ಇದು ನಾವು STV ಆಟೋಮೇಷನ್ ಅನ್ನೋ ಒಂದು ಸ್ಟಾರ್ಟಪ್ನ ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 2.5 years ಬ್ಯಾಕ್. ಓಕೆ, ಸೊ ಇದರಿಂದನೂ ನಾವು ಟ್ರೈನಿಂಗ್ಸ್ಗಳು ಕೊಡ್ತೀವಿ. ಯಾವುದಾದ್ರು ಎಂಬೆಡೆಡ್ ಮೇಲೆ ಸ್ವಲ್ಪ ಟ್ರೈನಿಂಗ್ಸ್ಗಳು ಕೊಡ್ತೀವಿ. ಅದಾದಮೇಲೆ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ಗಳನ್ನೂ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ. ಸೊ ಈ ಆಪರ್ಚುನಿಟೀಸ್ಗಳನ್ನ ನೀವು ತೊಗೊಳ್ಳಿ. ನಾನು ಆಲ್ರೆಡಿ ಹೇಳಿದೆ ವೆಬ್ಸೈಟ್ ಬಗ್ಗೆ ಎಲ್ಲ, bgsvsit.org, ಆರ್ ಯು ಕ್ಯಾನ್ ಏಬಲ್ ಟು ಕನೆಕ್ಟ್ through emails, connect@bgsvsit.org. Okay, thank you. Please, thank you very much. ಜೈ ಶ್ರೀ ಗುರುದೇವ್. ನಾನು ಮುತ್ತುರಾಜ್ ಮುತ್ತಪ್ಪ ಅಂದ್ಬಿಟ್ಟು BGS VSIT ಪ್ರೆಸಿಡೆಂಟು. ಸೊ ನಮ್ಮ ಟೀಮ್ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾವೇನು ಮಾಡ್ತಾಯಿದ್ದೀವಿ ಅಂತ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರಕ್ಷಿತ್ ಅಂತ, BGS VSIT ಆರ್ಗನೈಸಿಂಗ್ ಸೆಕ್ರೆಟರಿ. ನಾವು ಇದು ಗುರೂಜಿಯವ್ರ ಮಾರ್ಗದರ್ಶನದಲ್ಲಿ ಈ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಓದ್ತಾ ಇದ್ದಾರಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಅವ್ರಿಗೆ ಕೆಲಸ ಕೊಡಿಸೋದು, ಅವ್ರಿಗೆ ಜಾಬ್ ರಿಲೇಟೆಡ್ ಟ್ರೈನಿಂಗ್ ಕೊಡಿಸೋದು ಇವೆಲ್ಲ ಮಾಡ್ತಾಯಿದ್ದೀವಿ. ಇದಕ್ಕೆ ಗ್ರೂಪ್ ಆಫ್ ಟೀಮ್ ಮಾಡ್ಕೊಂಡಿದ್ದೀವಲ್ಲ, IT ಪ್ರೊಫೆಷನಲ್ಸ್ ಟೀಮ್ ಮಾಡಿಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೋಫಾರ್ ಅರೌಂಡು ಒಂದು 450ರಿಂದ 500 ಜನಕ್ಕೆ ಕೆಲಸ ಕೊಡಿಸಿದ್ದೀವಿ. ಇದು ನಾವು ಸೋಷಲ್ ಸರ್ವಿಸ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ಹರೀಶ್ ಅಂತ ಮಾತಾಡೋದು. ನಾನು BGS VSIT ಟ್ರಸ್ಟ್ ಒನ್ ಆಫ್ ದಿ ಟ್ರಸ್ಟಿ ಮೆಂಬರ್. ಈ BGS VSIT ಟ್ರಸ್ಟ್ ನಮ್ಮ ಗುರುಜಿಗಳಾದ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಅಂಡರ್ ಈ ಟ್ರಸ್ಟ್ ನಡೀತಿದೆ. ಈ ಟ್ರಸ್ಟ್ ಮೇನ್ ಉದ್ದೇಶ ನಮ್ಮದು ಸರ್ವಿಸ್ ಕೆರಿಯರ್ ಕೌನ್ಸಿಲಿಂಗ್ ಇರ್ಬೋದು, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಇರ್ಬೋದು, ಇಲ್ಲ ಅಪ್ಸ್ಕಿಲ್ಲಿಂಗ್ ರಿಲೇಟೆಡ್ ಟು ಕಟಿಂಗ್ ಟೆಕ್ನಾಲಜಿ ಆ್ಯಂಡ್ ಟ್ರಾನ್ಸಿಷನ್ ಫ್ರಮ್ ಕ್ಯಾಂಪಸ್ ಟು ಕಾರ್ಪೊರೇಟ್ ಪ್ಲೇಸ್ಮೆಂಟ್ಸ್ ಅಸಿಸ್ಟೆನ್ಸ್. ಇವೆಲ್ಲ ನಮ್ಮ ಎಸ್ಪೆಷಲಿ ನಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರೋ ಹುಡುಗರುಗಳು ಇರ್ಬೋದು, ಇಲ್ಲ ಡಿಗ್ರಿ ಫೈನಲ್ ಇಯರ್ ಇರ್ಬೋದು, ಇವ್ರಿಗೆಲ್ಲ ನಾವೇನು ಮಾಡ್ತೀವಿ ಅಂದರೆ ಬೇಸಿಕ್ ಟ್ರೈನಿಂಗ್ಸ್ಗಳು ಸ್ಟಾರ್ಟಿಂಗ್ ಫ್ರಮ್ ಯುವರ್ ಸಾಫ್ಟ್ ಆ್ಯಂಡ್ ಹಾರ್ಡ್ ಸ್ಕಿಲ್ಸ್ ಆ್ಯಂಡ್ ಈವನ್ ಸಾಫ್ಟ್ವೇರ್ ಸ್ಕಿಲ್ಸ್ ಇರ್ಬೋದು, ಅದಕ್ಕೆಲ್ಲ ನಾವು ಬೇಸಿಕ್ ಟ್ರೈನಿಂಗ್ ಕೊಡ್ತೀವಿ. ಅದರಲ್ಲಿ ಕಟಿಂಗ್ ಟೆಕ್ನಾಲಜೀಸ್ ಲೈಕ್ SAP ಇರ್ಬೋದು, ಜಾವಾ ಇರ್ಬೋದು, ಒರಾಕಲ್ ಇರ್ಬೋದು, ಇದು ರಿಲೇಟೆಡ್ ಎಲ್ಲ ಟ್ರೈನಿಂಗ್ಸ್ ಕೊಟ್ಟು ಅವ್ರಿಗೆ ಪ್ಲೇಸ್ಮೆಂಟು ಅಸಿಸ್ಟೆನ್ಸ್ ಕೊಡ್ತೀವಿ. ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 7,000 ಜನ ಮೆಂಬರ್ಸ್ ಇದ್ದಾರೆ ಈ ಗ್ರೂಪಲ್ಲಿ. ಆಲ್ಮೋಸ್ಟ್ ನಾವು ಒಂದು 1000+ ಹುಡುಗರು ಆಲ್ರೆಡಿ ಜಾಬ್ ರೆಫರೆನ್ಸ್ಗಳೆಲ್ಲ ಕೊಟ್ಟು ಅವ್ರಿಗೆಲ್ಲ ಜಾಬ್ಸ್ಗಳು ಕೊಡೋದು. ನೆಕ್ಸ್ಟ್ ಯಾವುದೋ ಒಂದು ಹುಡುಗ ಎಲ್ಲೋ ಒಂದು ಹಳ್ಳಿಯಿಂದ ಬರ್ತಾರೆ, ನಮ್ಮ ಒಕ್ಕಲಿಗರು, ಎಸ್ಪೆಷಲಿ ನಮ್ಮ ಒಕ್ಕಲಿಗರ ಕಮ್ಯುನಿಟಿಯವರು ಬಂದಾಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ಎಲ್ಲಿ ನೆಕ್ಸ್ಟ್ ನಾನು IT ಬರಬೇಕು, ಬಟ್ ಏನು ದಾರಿ ನನಗೆ ಗೊತ್ತಿಲ್ಲ. ಸೊ ಎಸ್ಪೆಷಲಿ BGS VSIT ಏನು ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ತಾ, ಅದಕ್ಕೆ ಮೇನಾಗಿ ಕೆರಿಯರ್ ಕೌನ್ಸಿಲಿಂಗ್ ಅಂತ. ಓಕೆ ನನ್ನಪ್ಪ ನೀನು ಫೈನಲ್ ಇಯರ್ ಇದೆಯಾ, ನೀನು ಇಲ್ಲ ಇವಾಗ ತಾನೇ ಕಂಪ್ಲೀಟ್ ಆಗಿದೆಯಾ, ನಿನಗೆ ಈ ಸಾಫ್ಟ್ವೇರಲ್ಲಿ ಈ ಥರ ನಿಮಗೆ ಸ್ಕಿಲ್ಸ್ ಇದ್ದರೆ ನೆಕ್ಸ್ಟ್ ನೀವು IT ಕಂಪ್ನೀಸಲ್ಲಿ ನಿಂಗೆ ಗ್ರೋ ಆಗೋಕ್ಕೆ ನಿಂಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದು ಮೇನ್ ಉದ್ದೇಶ BGS VSIT. ಇದು ನಮ್ಮ ಗುರುಜಿಯವರ ಮಾರ್ಗದರ್ಶನದಲ್ಲಿ ಈ ಟ್ರೈನಿಂಗ್ ನಾವು BGS VSIT ರನ್ ಮಾಡ್ತಾಯಿದ್ದೀವಿ. ಓಕೆ, ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್, ಜೈ ಶ್ರೀ ದೇವ್ರೆ. ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಶ್ರೀರಂಗ DT ಅಂತ, ನಾನು ಜನರಲ್ ಸೆಕ್ರೆಟರಿ ಈ ಟ್ರಸ್ಟಲ್ಲಿ BGS VSITಲಿ. ಸೊ ಇಲ್ಲಿ ನಮ್ಮದು ಅಂದರೆ ಲಾಂಗ್ ಟರ್ಮ್ ವಿಷನ್ ಏನಂತ ಅಂದರೆ ನಮ್ಮದು ದೆರ್ ಆರ್ ಮೆನಿ ಆಯಿತಾ. ಅದರಲ್ಲಿ ಕೆರಿಯರ್ ಕೌನ್ಸ್ಲಿಂಗು, ಆ ಕೆರಿಯರ್ ಕೌನ್ಸ್ಲಿಂಗ್ ಅಥವಾ ಕೆರಿಯರ್ ಗೈಡೆನ್ಸ್ ಫಾರ್ ಎಸ್ಪೆಷಲಿ BSc BA BCom. ಎಸ್ BE ಟಾರ್ಗೆಟ್ ಇದೆ ನಮಗೆ. ಅಟ್ ದ ಸೇಮ್ ಟೈಮ್ ನಮ್ಮ BA BSc BCom ಈಗ ಅವ್ರು ಏನು ನನಗೆ ಡಬಲ್ ಡಿಗ್ರಿ ಮಾಡಬೇಕು, ಇಲ್ಲ MA ಇರ್ಬೋದು, MCom MBA, ದಟ್ಸ್ ಫೈನ್. ದರ್ ಇಫ್ ದರ್ ವಾಂಟೆಡ್ ಟು ಗೆಟ್ ಇನ್ ಟು
ಫರ್ದರ್ ಎಜುಕೇಷನ್ ಅಂದಾಗ ದಟ್ಸ್ ಫೈನ್. ಬಟ್ ದೆರ್ ಆರ್ ಪೀಪಲ್ ಲೈಕ್ ನನಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನನ್ನ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಮೈ ಫರ್ದರ್ ಸ್ಟಡೀಸ್ ಅಂತ ಅಂದಾಗ, ಸೊ ಈಗ ಅವ್ರಿಗೆ ಏನು ಅನ್ಸುತ್ತೆ, ನಾನು ಬಿಕಮ್ ಮಾಡಿದ್ದೀನಿ, ಜಸ್ಟ್ ಐ ವಾಂಟೆಡ್ ಟು ಬಿ ಆ್ಯಸ್ ಎ ಅಕೌಂಟ್ಸು ಇಲ್ಲ ಟ್ಯಾಲಿಲಿ ವರ್ಕ್ ಮಾಡ್ತೀನಿ ಅನ್ನೋದಕ್ಕಿಂತ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಬಟ್ ದೆರ್ ಆರ್ ಸರ್ಟೈನ್ ಟೆಕ್ನಾಲಜಿ ಲೈಕ್ ಈಸಿಲಿ ದೇ ಕ್ಯಾನ್ ಗೆಟ್ ಇನ್ ಟು IT. ಫಾರ್ ಎಕ್ಸಾಂಪಲ್ ಈಗ SAP ಅಂತ ಇದೆ, SAP ದೆರ್ ಆರ್ ಟು ಸರ್ಟೈನ್ ಮಾಡಲ್ಸು. ಈಗ ಅದರಲ್ಲಿ ಫಂಕ್ಷನಲ್ ಇದೆ, ಟೆಕ್ನಿಕಲ್ ಇದೆ. ಸೊ ಈಗ BSc BA ಇಲ್ಲ BCom ಈ ಥರ ಮಾಡಿದ್ರು ಆರಾಮ್ಸೆ SAP ಮಾಡಿಕೊಂಡು ಫಂಕ್ಷನಲ್ ಅಂತ ಇದೆ. ಫಾರ್ ಎಕ್ಸಾಂಪಲ್ SAP MM ಮೆಟೀರಿಯಲ್ ಮ್ಯಾನೇಜ್ಮೆಂಟು, ಇದೊಂದು ERP ಟೂಲು. ನಾವು ಇಲ್ಲಿ ಅಂದರೆ ಸರ್ಟೈನ್ MNC ಕಂಪ್ನಿಲಿ ಸೊ ಒಂದು ಪ್ರಾಡಕ್ಟ್ನ ಎಂಟೈರ್ ಪ್ರೋಸೆಸ್ಸಲ್ಲಿ ನಾವು ಒಂದು ERP ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಸೊ ಈ ಥರ ಟೆಕ್ನಾಲಜೀಸ್ನ ನಾವು ಏನು ಮಾಡ್ತೀವಿ, ಈಗ ಸರ್ಟೈನ್ ಕಾಲೇಜಸ್ಗಳಿಗೆ ಕಂಡಕ್ಟ್ ಮಾಡ್ತೀವಿ. ಸೊ ಈ ಟ್ರೈನಿಂಗಿಂದ ಅವರಿಗೆ ಒಂದು ಅವೇರ್ನೆಸ್ ಸಿಗುತ್ತೆ ಕೆರಿಯರ್ ಕೌನ್ಸಿಲಿಂಗಲ್ಲಿ. ಅದಾದಮೇಲೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಟ್ರೈನಿಂಗು ಕೂಡ ಕೊಟ್ಟಿದ್ದೀವಿ ಎಂಡ್ ಟು ಎಂಡು. ಸೊ ಈಗ ರೀಸೆಂಟಾಗಿ ಒಬ್ಬ BA ಮಾಡಿದವನು, ಸೊ ಅವನಿಗೆ ಒಂದು 3-4 years ಎಕ್ಸ್ಪೀರಿಯೆನ್ಸ್ ಇತ್ತು. ಅದಾದಮೇಲೆ SAP ಮಾಡ್ಕೊಂಡ ನಾವು ಈಸ್ ಅರ್ನಿಂಗ್ ಲೈಕ್ ಎನಿಥಿಂಗ್ ಇನ್ ಲ್ಯಾಕ್ಸ್ ಟುಗೆದರ್ ಇನ್ IT ಇಂಡಸ್ಟ್ರಿ. ಸೊ ಇದು ನಮ್ಮದು ತುಂಬ ಈ ಥರ ಒಂದು ವಿಷನ್ ಇಟ್ಕೊಂಡು ನಾವು ಈ ಟ್ರಸ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಥರ ನಮ್ಮ ಕಮ್ಯುನಿಟಿ ಅಲ್ಲದೆ ನಾವು ಬೇರೆ ಕಮ್ಯುನಿಟಿಗೂ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾಯಿದ್ದೀವಿ. ಈಗ ನಾವು ಬೆಂಗಳೂರಲ್ಲಿ ಸರ್ಟೈನ್ ಕಾಲೇಜಸಲ್ಲಿ ನಾವು ಈ ಕೆರಿಯರ್ ಕೌನ್ಸಿಲಿಂಗ್ ಟಾರ್ಗೆಟ್ ಮಾಡಿದಾಗ ನಾವೇನು ಕಮ್ಯುನಿಟಿ ಅಂತ ಹೋಗ್ತಾ ಇಲ್ಲ. ಸೊ ನಮ್ಮದು ಸಮಾಜಮುಖಿ ಕೆಲಸಗಳು ತುಂಬ ಮಾಡ್ತಾಯಿದ್ದೀವಿ. ಸೊ ಈ ಟ್ರಸ್ಟ್ ಉದ್ದೇಶ ಇಟ್ಕೊಂಡು ಇದೆಲ್ಲ ನಮ್ಮ ತುಂಬ ನಮ್ಮ ಏನಿದ್ದಾರಲ್ಲ, ನಮ್ಮ ಡೈರೆಕ್ಟರ್ ಇರ್ಬೋದು, ಇಲ್ಲ ನಮ್ಮ ಪ್ರೆಸಿಡೆಂಟು, ಇಲ್ಲ ನಮ್ಮ ವೈಸ್ ಪ್ರೆಸಿಡೆಂಟು, ನಮ್ಮ ಡೈರೆಕ್ಟರ್ಸು, ಟ್ರಸ್ಟೀಸು, ಇವರೆಲ್ಲ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದ್ದೀವಿ. ನಿಮ್ಮ ಆರೈಕೆ ನಮ್ಮ ಟ್ರಸ್ಟ್ ಮೇಲೆ ಇರಲಿ. ಥ್ಯಾಂಕ್ ಯು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.